ನಮಸ್ಕಾರ ಸ್ನೇಹಿತರೆ ಜನರಲ್ ಇಂಗ್ಲಿಷ್ ಪಿಡಿಒಗೆ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಪೇಪರ್ 2 ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವತ್ತು ಎರರ್ ಐಡೆಂಟಿಫಿಕೇಶನ್ ತಗೊಂಡಿದ್ದೀನಿ. ಹಾಗೆ ಪ್ಯಾಸೇಜ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ. ಗ್ರೂಪ್ ಸಿ ವೆರಿ ಇಂಪಾರ್ಟೆಂಟ್. PQRS. ಸೊ ಎಲ್ಲ ಕ್ವಶನ್ಸ್ ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದು 9ನೇ ವಿಡಿಯೋ ನಾವು ಮಾಡ್ತಿರ್ತಕ್ಕಂಥ ಸೀರೀಸು. ಪೇಪರ್ 2 ಹೋದ್ರೆ ನಿಮಗೆ ಅಲ್ಲಿ ಎಲ್ಲ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಫಾರ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಪೇಪರ್ 2 ಗೆ ಎಲ್ಲ ಸಿಗುತ್ತೆ ನಿಮಗೆ. ಪ್ಲೇಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಾನು ನಿಮ್ಗೆ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದರ ಲಿಂಕು ಕೂಡ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ಹಾಗಾದ್ರೆ ನಾನು ತಡ ಮಾಡಲ್ಲ, ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ, ಡೀಟೇಲ್ ಡಿಸ್ಕಸ್ ಮಾಡೋಣ. ಇದೆಲ್ಲ ನಿಮ್ಗೆ ಗ್ರೂಪ್ ಸಿ ಸಿಲೆಬಸ್ ಅಲ್ಲಿ, ಎಸ್ಪೆಷಲಿ KPSC ಈ ತರದ್ದು ಕೇಳ್ತಾನೆ. ಈಗ ಏನು KPSC ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿವೆ, PDO ಎಕ್ಸಾಮ್ಸ್ ಗಳಿದೆ. ಸೊ ಅದಕ್ಕೆಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮೆಟ್. ಫಸ್ಟ್ ಕ್ವಶನ್ ಓದ್ಕೊಳ್ಳಿ. ಏನಿದೆ ಇಲ್ಲಿ 4 ಗ್ರೂಪ್ ಆಫ್ ಕ್ವಶನ್ಸ್ ಇದೆ. ನಾ ಇಲ್ಲಿ ಆಪ್ಷನ್ಸ್ ತಗೊಂಡಿಲ್ಲ, ಬೇಕಾಗಿಲ್ಲ ಆಪ್ಷನ್ಸ್. ಏನ್ ಕೊಟ್ಟಿರ್ತಾನೆ, ಆಪ್ಷನ್ 1 and 3 ಕರೆಕ್ಟ್, ಆಪ್ಷನ್ 2 and 4 ಕರೆಕ್ಟ್, ಆಪ್ಷನ್ ಓನ್ಲಿ 1 ಕರೆಕ್ಟ್, ಈ ತರ ಕೊಟ್ಟಿರ್ತಾನೆ. ಅದ್ ಬೇಕಾಗಿಲ್ಲ, ನಾವ್ ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲೇನಿದೆ, 4 ಪೇರ್ಸ್ ಕೊಟ್ಟಿದ್ದಾನೆ. ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ ಆಗಿ ಮಾಡಬೇಕು. ಈ 4 ಪೇರ್ಸ್ ಅಲ್ಲಿ ಯಾವ ಒಂದು ಎಷ್ಟು ಪೇರ್ಗಳು ಸರಿ ಇದೆ ಅಂತ ಹೇಳಬೇಕು. ಸೊ ಅಂದ್ರೆ ಈಗ ಇದೊಂದು ಪೇರ್ ಇದೆ, ಇದರಲ್ಲಿ 4 ಇದೆ. ಆಕ್ಸ್ಗೆ ಆಕ್ಸಸ್ ಅಂತ ಕರಿತೀವ, ಪ್ಲೂರಲ್ ಫಾರ್ಮ್. ಅಂದ್ರೆ ಏಕವಚನ, ಬಹುವಚನ. ದಿಸ್ ಇಸ್ ಪ್ಯೂರ್ಲಿ KPSC ಕೇಳ್ತಕ್ಕಂಥ ಫಾರ್ಮೆಟ್. ಈ ತರದ್ದು ಕೇಳ್ತಾನೆ. ಮುಂದೆ ಒಂದು ಕ್ವಶನ್ಸ್ ಇದೆ, ಅದು ಕೇಳ್ತಾನೆ. ಓಕೆ, ಜೆಂಡರ್ ರಿಲೇಟೆಡ್ ಮತ್ತೆ ಸಾರಿ ಬೇರೆ ಬೇರೆ ಗ್ರಾಮರ್ ರಿಲೇಟೆಡ್ ಕೇಳ್ತಾನೆ. ಮುಂದೆ ತಗೊಳ್ತೀನಿ, ಎಲ್ಲ ಪ್ಯಾಟರ್ನ್ ಕ್ವಶನ್ಸ್ ತಗೋತೀನಿ. ಈ ತರ ಫಾರ್ಮೆಟ್ ನ ಎಲ್ಲಾ ರೀತಿಯಾದ ಕ್ವಶನ್ಸ್ ಮುಂದೆ ಬರುತ್ತೆ ನಿಮಗೆ. ಈಗ ಇದ್ರನ್ನ ನೋಡೋಣ ಬನ್ನಿ. ಸಿಂಗಲ್ ಅಂಡ್ ಪ್ಲೂರಲ್. ಆಕ್ಸ್ಗೆ ಏನು, ಆಕ್ಸನ್ ಅಂತ ಕರಿತೀವಿ, OXEN ಅಂತ. ಇದು ತಪ್ಪು. ಸೊ ಒಂದು ತಪ್ಪಾದ್ರೆ ಈ ಕಂಪ್ಲೀಟ್ ಇದು ತಪ್ಪು ಅಂತ. ಎಲ್ಲಾನು ಸರಿ ಇರ್ಬೇಕು. ಈಗ 4. ಟ್ರೀಗೆ ಟ್ರೀಸ್ ಇದು ಕರೆಕ್ಟ್ ಇದೆ. ಬಾಕ್ಸ್ಗೆ ಬಾಕ್ಸಸ್ ಕರೆಕ್ಟ್ ಇದೆ. ಕಾಫ್ ಕಾಲ್ಸ್ ಅಂತ ಕರಿತೀವಿ, CLALVES ಬರಬೇಕು. ಸೊ ದಿಸ್ ಇಸ್ ರಾಂಗ್ ಅಲ್ವಾ, ಪ್ಲೂರಲ್ ಫಾರ್ಮ್. ಸೊ ದಿಸ್ ಆಪ್ಷನ್ ಇಸ್ ರಾಂಗ್ ಆಯ್ತು. ಇಲ್ಲಿ ಬನ್ನಿ, ಡಾಗ್ಸ್ ಕರೆಕ್ಟ್ ಇದೆ. ಅಂದ್ರೆ ಇದ್ರಲ್ಲಿ 4 2 ತಪ್ಪು, 1 ತಪ್ಪಾದ್ರೂ ದಿಸ್ ಇಸ್ ರಾಂಗ್ ಅಂತ. ದಿಸ್ ಪೇರ್ ಇಸ್ ರಾಂಗ್. ನೆಕ್ಸ್ಟ್ ಡಾಗ್ಸ್ ಇದೆ ಕರೆಕ್ಟ್. ಫಿಶಸ್ ಇದೆ ಕರೆಕ್ಟ್. ಇಂಡೆಕ್ಸಸ್ ಇದೆ ಕರೆಕ್ಟ್. ವೈಫ್ಸ್ ನೋಡಿ, ಇಲ್ಲಿ ವೈಫ್ಸ್ ಬರಬೇಕು, VES. ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಯ್ತು. ಇಲ್ಲಿ 4ನೇ ಚೆಕ್ ಮಾಡೋಣ ಬನ್ನಿ. ಲೀವ್ಸ್ ಅಂತ ನೋಡಿ, ಇದು LEAVES ಬರಬೇಕು. ಪ್ಲೂರಲ್ ಫಾರ್ಮ್, ಏಕವಚನ ಬಹುವಚನ. ಎಲೆಗಳು ಅಂತೀವಲ್ಲ ಹಂಗೆ. ಇದೆಲ್ಲ ಸಿಂಪಲ್ ಇದೆ, ಹಾಗಾಗಿ ನಾನು ಕನ್ನಡದಲ್ಲಿ ಹೇಳ್ತಲ್ಲ. ವೈಫ್ ಅಂದ್ರೆ ಗೊತ್ತಿದೆ, ಇಂಡೆಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ, ಇಂಡೆಕ್ಸ್ ನಂಬರ್ ಬರತೀವಲ್ಲ. ಫಿಶ್, ಡಾಗು, ಆಕ್ಸ್ ಅಂತಂದ್ರೆ ಏನು ಗೊತ್ತಿದೆ ನಿಮಗೆ ಅಲ್ವಾ. ನಾವೇನೋ ದನ ಅಥವಾ ಎತ್ತು, ಓರಿ ಅಂತ ಕರಿತೀವಿ. ಸೊ ಇವೆಲ್ಲ ಈಸಿ ಇದೆ, ಹಾಗಾಗಿ ನಾನು ಕನ್ನಡದಲ್ಲಿ ಹೇಳ್ತಲ್ಲ. ಓಕೆ, ಸಿಂಪಲ್ ಇದೆ. ಲೈವ್ಸ್ ಬರಬೇಕು, LIVES ಬರಬೇಕು. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಒಂದು ತಪ್ಪಾದ್ರೂ ಈ ಕಂಪ್ಲೀಟ್ ಪೇರು ರಾಂಗ್ ಅಂತಾನೆ ಅರ್ಥ. ಲಾವ್ಸ್. ಓಕೆ, ಇದು ಅಷ್ಟೇ, LOAVES ಬರಬೇಕು. ಫೀಟ್ ಇದು ಕರೆಕ್ಟ್ ಇದೆ. ಬಟ್ ಇದರಲ್ಲಿ ನೋಡಿ, ಒಂದು ತಪ್ಪಿದೆ, ಹಾಗಾಗಿ ದಿಸ್ ಇಸ್ ರಾಂಗ್. 3ನೇ ಆಪ್ಷನ್. ಇದ್ರಲ್ಲಿ 2 ತಪ್ಪಿದೆ ಆಪ್ಷನ್ 1 ನಲ್ಲಿ, ಹಾಗಾಗಿ ಇದು ರಾಂಗ್, ಇದು ತಪ್ಪು. ಹಂಗಾರೆ ಇದು ನೋಡೋಣ ಬನ್ನಿ. ಮೆನ್ ಹೌದಲ್ವಾ, ಮೆನ್ ಅಂತ ಕರಿತೀವಿ, ಕರೆಕ್ಟ್ ಇದೆ. ನೈವ್ಸ್ ಇದೆ, ಕರೆಕ್ಟ್ ಇದೆ. ಫಂಗೈ, ಎಸ್ ಕರೆಕ್ಟ್ ಇದೆ, ಪ್ಲೂರಲ್ ಫಾರ್ಮ್. ಮೈಸ್ ಅಂತ ಕರಿತೀವಿ, ಕರೆಕ್ಟ್ ಇದೆ. ಸೊ ಎಲ್ಲ ಕರೆಕ್ಟ್ ಇದೆ. ಇದು ಆಪ್ಷನ್ 2 ಓನ್ಲಿ ಇಸ್ ದ ರೈಟ್ ಆನ್ಸರ್. 2 ಓನ್ಲಿ ಆಪ್ಷನ್ ಅಲ್ಲಿ ಎಲ್ಲಿರುತ್ತೆ ಅದನ್ನ ಟಿಕ್ ಹಾಕ್ಬೇಕು. ಓಕೆ, ಇಲ್ಲ ಅಂದ್ರೆ ಯಾವುದು ಅಲ್ಲ, ಟಿಕ್ ಹಾಕ್ಬೇಕು. ಅರ್ಥ ಆಗ್ತಿಲ್ಲ. ಸಿಂಗುಲರ್ ಅಂಡ್ ಪ್ಲೂರಲ್ ನೌನ್ಸ್ ಇದು. ಅದೇ ತರ ಇದು ಜೆಂಡರ್. ಇದು ಇಲ್ಲಿ ಏನ್ ಕೊಟ್ಟಿದ್ದಾನೆ, 4 groups given. ಚೂಸ್ ದ ಪ್ರಾಪರ್ ಗ್ರೂಪ್ ಆಫ್ ಫೆಮಿನೈನ್ ಜೆಂಡರ್ ಫಾರ್ಮ್ ಫ್ರಮ್ ಮಸ್ಕಲೈನ್ ಜೆಂಡರ್. ಅಂದ್ರೆ ನಿಮಗೆ ಇಲ್ಲಿ ಮೇಲು ಫಿಮೇಲ್ ಅಂದ್ರೆ ಮಸ್ಕಲೈನ್ ಅಂತಂದ್ರೆ ಮೀಸೆ ಹೊತ್ತ ಗಂಡಸು ಅಂತ, ಮೀಸೆ ಇದೆ ಅಂತ ಅರ್ಥ. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಮೇಲು ಫಿಮೇಲ್ ಹೇಳ್ಬೇಕು ಇಲ್ಲಿ. ಓಕೆ, ಜೆಂಡರ್ ಚೇಂಜ್ ಹೇಳ್ಬೇಕು ನಿಮ್ಗೆ. ಪುಲ್ಲಿಂಗ ಸ್ತ್ರೀಲಿಂಗ, ಇಲ್ಲಿ ಏನ್ ಮಾಡ್ಬೇಕು, ಪುಲ್ಲಿಂಗದಿಂದ ಸ್ತ್ರೀಲಿಂಗ ಯಾವ್ದು ಕರೆಕ್ಟ್ ಇದೆ ಅಂತ ಹೇಳ್ಬೇಕು. ಅರ್ಥ ಆಗ್ತಿದೆಯಲ್ಲ. ಈಗ ಹೀರೋಗೆ ಏನಂತ ಹೀರೋಯಿನ್ ಅಂತೀವಿ, ಇದು ಕರೆಕ್ಟ್ ಇದೆ. ಸಾರಿ ಲ್ಯಾಡ್ಗೆ ಲಾಸ್ ಅಂತಿದೆ.
ವಾಟ್ ಇಸ್ ದ ಮೀನಿಂಗ್ ಆಫ್ ಲಾಡ್? ನೋಡಿ ಇಂಥದ್ದನ್ನ ತಿಳ್ಕೊಬೇಕು. ಲಾಡ್ ಅಂತಂದ್ರೆ ಹೇಳಿ ನೋಡೋಣ. ಎಸ್, ಎನಿಬಡಿ ಕಮೆಂಟ್ ಮಾಡ್ತೀರಾ? ಯಂಗ್ ಮೇಲ್ ಅಂತ ಅಂದ್ರೆ ಹದಿಹರಿಯದವ ಅಂತ ಕರಿತೀವಲ್ಲ ಹುಡ್ಗ, ಯಂಗ್ ಆಗಿರ್ತಕ್ಕಂಥ ಮೇಲು, ಇದು ಯಂಗ್ ಫಿಮೇಲ್ ಅಂತ. ಹದಿಹರಿಯದ ಹೆಣ್ಣು, ಎಸ್ ಇದು ಕರೆಕ್ಟ್ ಇದೆ. ಎಕ್ಸಿಕ್ಯೂಟರ್, ಎಕ್ಸಿಕ್ಯೂಟರ್ಸ್ ಇದೆ. ಇಲ್ಲಿ ನಮಗೆ ಬಹುವಚನ ಏಕವಚನ ಕೇಳ್ತಾ ಇಲ್ಲ, ಇಲ್ಲಿ ದಿಸ್ ಇಸ್ ಜೆಂಡರ್. ಓಕೆ, ಲಿಂಗ ಚೇಂಜ್ ಮಾಡ್ಬೇಕು. ಎಕ್ಸಿಕ್ಯೂಟರ್ ಅಂದ್ರೆ ಈಗ ಒಂದು ಕಂಪ್ನಿ ಎಕ್ಸಿಕ್ಯೂಟಿವ್ ಇರ್ತಾರೆ, ವ್ಯವಸ್ಥಾಪಕ ಅಂತ ಕರಿಬಹುದು. ವ್ಯವಸ್ಥಾಪಕ ರೂಗೆ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ಎಕ್ಸಿಕ್ಯೂಟ್ರಿಕ್ಸ್ ಅಂತ ಕರಿತೀವಿ, TRIX ಅಂತ. ಓಕೆ, ಎಂತ ಕರಿತೀವಿ? ಎಕ್ಸಿಕ್ಯೂಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಅದು ಜೆಂಡರ್ ಚೇಂಜ್. ಸೊ ದಿಸ್ ಇಸ್ ರಾಂಗ್. ಹಂಗಾರೆ ಇದು ಒಂದ್ ರಾಂಗ್ ಆಯ್ತು ಅಂದ್ರೆ ದಿಸ್ ಆಪ್ಷನ್ ಇಸ್ ರಾಂಗ್. ಹೇರ್ಸ್ ಅಂದ್ರೆ RESS ಬರ್ಬೇಕು, RS ಅಂತಿದೆ. ದಿಸ್ ಇಸ್ ಆಲ್ಸೋ ರಾಂಗ್ ನೋಡಿ. ಓಕೆ, ಸೊ ಒಂದು ತಪ್ಪಾದ್ರೂ ಇದ್ರ ಕತೆ ಮುಗೀತು ಅಂತ. ನೀವು ಏನ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ, ಸರಿಯಾಗಿರೋದಿಲ್ಲ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿರ್ತಾನಲ್ಲ, ಒಂದ್ ಯಾವ್ದಾದ್ರು ತಪ್ಪು ಸಿಕ್ತಾ ನೀವು ನೆಕ್ಸ್ಟ್ ಕ್ವಶನ್ ಹೋಗ್ಬೋದು. ಎಲ್ಲಾನು ಚೆಕ್ ಮಾಡೋ ಸಿಟಿ ಇಲ್ಲ, ಬಟ್ ನಾನು ಇಲ್ಲಿ ನಿಮ್ಗೆ ಎಲ್ಲಾನು ಚೆಕ್ ಮಾಡಿಸ್ತಾ ಇದ್ದೀನಿ. ಪೊಯೆಟ್, ಪೊಯೆಟೀಸ್, ಎಸ್ ಕರೆಕ್ಟ್ ಇದೆ. ಪೊಯೆಟೆಸ್, POETESS, ಎಸ್ ಪೊಯೆಟೆಸ್ ಅಂದ್ರೆ ಕವಿ, ಕವಿಯತ್ರಿ ಅಂತೀವಲ್ಲ ಹಾಗೆ. ಟೈಗರ್, ಟೈಗರ್ಸ್ ಅಂತಿದೆ. ಟೈಗರ್ಸ್ ಅಲ್ಲ, ಟೈಗ್ರೀಸ್ ಅಂತ ಕರಿತೀವಿ. TIGRESS ಬರ್ಬೇಕು. ಟೈಗ್ರೆಸ್ ಅಥವಾ ಟೈಗ್ರೆಸ್ ಅಂತ. ಟೈಗರ್ಸ್ ಅಲ್ಲ, ಟೈಗ್ರೆಸ್ ಅಂತ ಕರಿಬೇಕು. ದಿಸ್ ಇಸ್ ರಾಂಗ್. ಒಂದ್ ರಾಂಗ್ ಆದ್ರೂ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಗಾಡ್, ಗಾಡೆಸ್ ಕರೆಕ್ಟ್ ಇದೆ. ಹಂಟರ್ಸ್ ಅಂತೀವ? ಹಂಟರ್ಗೆ ಹಂಟರ್ಸ್ ಅನ್ನಲ್ಲ, ಹಂಟ್ರೆಸ್. ಒನ್ಸ್ ಅಗೇನ್ ಇಲ್ಲಿ ಟೈಗರ್ಗೆ ಹೆಂಗಾಯ್ತು ಹಾಗೆ TRESS ಬರ್ಬೇಕು. ದಿಸ್ ಇಸ್ ಆಲ್ಸೋ ರಾಂಗ್. ಹಂತಕ, ಹಂತಕಿ ಅಂತ ಕರೆಯಲ್ವಾ? ಹಂತಕ, ಇದು ಹಂತಕಿ ಆಗ್ಬೇಕು. ಅದಾಗ್ತಿದೆಯಲ್ಲ. ಸೊ ಒಂದ್ ತಪ್ಪಾದ್ರೂ ರಾಂಗ್. ಸೊ ಆಪ್ಷನ್ 1 ತಪ್ಪು, ಆಪ್ಷನ್ 2 ಕೂಡ ತಪ್ಪಾಗ್ಬಿಡತ್ತೆ. ಈಗ ಆಪ್ಷನ್ 3 ಬಂದ್ಬೋಣ, ಅಥವಾ ಇಲ್ಲಿ ಕೆಳಗಡೆಯಿಂದ ಹೋಗೋಣ. ಲಯನ್, ಲಯನ್ನೆಸ್, ಎಸ್ ಕರೆಕ್ಟ್ ಇದೆ. ಪ್ಯಾಟ್ರಾನ್, ಪ್ಯಾಟ್ರಾನ್ಸ್ ಕರೆಕ್ಟ್ ಇದೆಯಾ? ತಪ್ಪಿದೆ. ಏನ್ ಹೇಳ್ತೇವೆ? PATRONESS, ಪ್ಯಾಟ್ರೋನೆಸ್ ಅಂತ ಕರಿತೀವಿ, ಪ್ಯಾಟ್ರಾನ್ಸ್ ಅನ್ನಲ್ಲ, ಪ್ಯಾಟ್ರನ್. ಓಕೆ, ಲಾರ್ಡ್, ಲೇಡಿ, ಎಸ್ ಕರೆಕ್ಟ್. ಲಾರ್ಡ್, ಮೈ ಲಾರ್ಡ್ ಅಂತೇವೆ, ಹಂಗೆ ಲೇಡಿ ಅಂತ ರೆಸ್ಪೆಕ್ಟ್ ಕೊಡಿ ಹೇಳ್ತಕ್ಕಂಥದ್ದು. ದಿಸ್ ಇಸ್ ಕರೆಕ್ಟ್ ಇದೆ. ಮಾಸ್ಟರ್, ಅಗೇನ್ ಮಿಸ್ಟ್ರೆಸ್, ಇದು MI ಆಯ್ತಾ? MI ಇದು ಮಿಸ್ಟ್ರೆಸ್, ಇದು ಕರೆಕ್ಟ್ ಇದೆ. ಸೊ ಇಲ್ಲಿ ಒಂದ್ ತಪ್ಪಾಯ್ತು. ಒಂದ್ ತಪ್ಪಾದ ತಕ್ಷಣ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಹಾಗಾದ್ರೆ ಉಳಿದಿರೋದ್ 3 ಕರೆಕ್ಟ್ ಇರ್ಬೇಕೆಲ್ಲ. ನೋಡೋಣ ಬನ್ನಿ ಒಂದ್ಸಲ. ಆಕ್ಟರ್, ಆಕ್ಟ್ರೆಸ್ ಕರೆಕ್ಟ್ ಇದೆ. ಜೂಕ್, ಡಚಸ್ ಕರೆಕ್ಟ್ ಇದೆ. ಜೂಕ್ ಅಂತಕ್ಕಂಥದ್ದು ಈಗ ರಾಜಕುಮಾರ, ನೆಕ್ಸ್ಟ್ ಬರ್ತಕ್ಕಂತ ರಾಜ ಇರ್ತಾನ ರಾಜಕುಮಾರ, ಹಂಗೆ ರಾಜಕುಮಾರಿ ಅಂತೀವಲ್ಲ ಆ ಮೀನಿಂಗ್. ಓಕೆ, ಹೋಸ್ಟ್, ಹೋಸ್ಟೆಸ್ ಕರೆಕ್ಟ್ ಇದೆ. ವಿಜಾರ್ಡ್, ವಿಚ್ ಕರೆಕ್ಟ್ ಇದೆ. ವಿಜಾರ್ಡ್ ಅಂದ್ರೇನು? ಚಮತ್ಕಾರ, ಚಮತ್ಕಾರಣಿ, ಚಮತ್ಕಾರಕ ಆಯ್ತಾ? ಚಮತ್ಕಾರ ಮಾಡುವವನು ಸೊ ಅಂತೀವಲ್ಲ ಆ ತರ. ಸೊ ಹಾಗಾಗಿ ಈ ಎಲ್ಲಾ ಆಪ್ಷನ್ಸ್ ಕೂಡ ಇದು ಸರಿ ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಜೆಂಡರ್ ಇದು ಪುಲ್ಲಿಂಗ, ಸ್ತ್ರೀಲಿಂಗ ಹೇಳ್ತಾ ಇದೀನಿ ನೋಡಿ ಇನ್ನೊಂದ್ಸಲ. ಪುಲ್ಲಿಂಗದಿಂದ ಸ್ತ್ರೀಲಿಂಗ ಯಾವ್ದು ಕರೆಕ್ಟ್ ಇದೆ ಅಂತ. ಸೊ ಇದು ಸಿಂಪಲ್ ಈ ತರದ್ದು. ಇಲ್ಲಿ ನಾವು ನೋಡಿದ್ದು ಪ್ಲೂರಲ್, ಸಿಂಗ್ಯುಲರ್, ಏಕವಚನ, ಬಹುವಚನ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಗ್ರೂಪ್ ಸಿ ಫಾರ್ಮ್ಯಾಟ್, PDO ಬರೆದಿಟ್ಕೊಳ್ಳಿ. ಈಗ ಏನ್ ನಾವು ಮಾಡ್ತಾ ಇದೀವಲ್ಲ ಸೀರೀಸು, VAಗೂ PDOಗೂ ಮಾಡ್ತಾ ಇದೀವಿ. VAಗೆ ಸ್ವಲ್ಪ ಈಸಿ ಇರುತ್ತೆ, PDO ಕಷ್ಟ ಇರುತ್ತೆ. ಕಷ್ಟ ಇನ್ ದ ಸೆನ್ಸ್ ಈ ತರ ಫಾರ್ಮ್ಯಾಟ್ ಬರುತ್ತೆ. ಈಸಿ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಈಸಿ ಓನ್ಲಿ. ಓಕೆ, ಸೊ ಇದು ಒಂದು ನಿಮ್ಗೆ ಪ್ಯಾಸೇಜ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾನೆ. ಕಂಪ್ಲೀಟ್ ಇದೊಂದು ಪ್ಯಾಸೇಜ್, ಇಲ್ಲಿ ಓದಿದ್ರೆ ಗೊತ್ತಾಗತ್ತೆ. ಅಲ್ಲಿ ಏನಿದೆ 1, 2, 3 ಕ್ವಶನ್ ನಾನು ಒಟ್ಟಿಗೆ ತಗೊಂಡ್ಬಿಟ್ಟಿದ್ದೀನಿ. 3 ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಈ ತರ ಬಂದಾಗ ನೀವು ಫಸ್ಟ್ ಯಾವುದೇ ಪ್ಯಾಸೇಜ್ ರಿಲೇಟೆಡ್ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ನಿಮ್ಗೆ, ಏನಾಗ್ತಾ ಇದೆಯಾ? ಕ್ವಶನ್ ಸುಮ್ನೆ ಒಂದ್ಸಲ ಕಣ್ಣಾಡಿಸಿ. ವಿಚ್ ಆಫ್ ದ ಕರೆಕ್ಟ್ ಆನ್ಸರ್, ಡಿಸ್ಟಿಂಗ್ವಿಶ್, ಓಕೆ, ವಿಚ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಓಕೆ, ಇದು ಓದಿದ್ರೆ ಏನೋ ಅರ್ಥ ಆಗಲ್ಲ, ಫೈನ್. ಹಾಗೇನ್ ಮಾಡ್ಬೇಕು, ಕ್ವಶನ್ ಒಂದ್ಸಲ ಕಣ್ಣಾಡಿಸ್ಬಿಟ್ಟು ಪ್ಯಾಸೇಜ್ ಬರ್ಬೇಕು. ಪ್ಯಾಸೇಜ್ ಒಂದು ರೀಡಿಂಗ್ ಕೊಡಬೇಕು, ಬೇಗ ಫಾಸ್ಟ್ ಆಗಿ ಒಂದು ರೀಡಿಂಗ್ ಅರ್ಥ ಮಾಡ್ಕೊಂಡು ಕೊಡಬೇಕು. ಇಲ್ಲಿ ಫಸ್ಟ್ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಓದ್ಬೇಕಾರೆ ಇದು ಪಾಸ್ಟ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಅಲ್ಲಿ ಇದೆಯಾ, ಅವೆಲ್ಲ ನೋಡ್ಕೋಬೇಕು. ಅವೆಲ್ಲ ಇಂಪ್ರೂವ್ ಇದು ಕೊಟ್ಟಿರ್ತಾನಲ್ಲ ಇದರಲ್ಲಿ, ಅವೆಲ್ಲ ಇಂಪ್ರೂವ್ ಇದಾಗತ್ತೆ. ಅಥವಾ ಇದು ಯಾವ ಕಂಟೆಕ್ಸ್ಟ್ ಇದೆ. ಕಂಟೆಕ್ಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ರಿಲೇಟೆಡ್ ಟು
ಪಾಲಿಟಿಕ್ಸ್ ಇದೆಯಾ, ಎನ್ವೈರನ್ಮೆಂಟಲ್ ಇದೆಯಾ, ಅಥವಾ ಯಾವ್ದಾದ್ರು ಲಾ ರಿಲೇಟೆಡ್ ಇದೆಯಾ, ಅಂದ್ರೆ ಲಾ ರಿಲೇಟೆಡ್ ಇದ್ರೆ ಅಂತ ವರ್ಡ್ಗಳು ನಿಮ್ಗೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟರೆ ಅಂತ ವರ್ಡ್ ಚೂಸ್ ಮಾಡ್ಬೇಕು. ಆಯ್ತಾ? ಈಗ ಆರ್ಟಿಕಲ್, ಓಕೆ, ಆಕ್ಟ್, ಈ ತರ ಎಲ್ಲ ವರ್ಡ್ಸ್ ಗಳು ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇರುತ್ತೆ ಅಂತದ್ದು. ಎನ್ವೈರನ್ಮೆಂಟಲ್ ಇದೆ ಆ ತರದ್ದು. ಪಾಸ್ಟ್ ಟೆನ್ಸ್ ಇದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಟೆನ್ಸ್ ವರ್ಡ್ಸ್ ಗಳನ್ನ ಚೂಸ್ ಮಾಡಬೇಕು. ಸೊ ಇವೆಲ್ಲ ನೀವು ಓದ್ತಾನೆ ನೀವು ಒಂದು ಪ್ಯಾಸೇಜ್ ನೋಡ್ಬೇಕಾದ್ರೆ ನೀವು ಮಾಡ್ಕೋಬೇಕು. ಓಕೆ, ಈಗ ಪೊಲಿಟಿಕಲ್ ಸಂಬಂಧ ಅದಕ್ಕೆ ಸಂಬಂಧಪಟ್ಟ ವರ್ಡ್ಗಳು ಏನಾರ ಇರ್ತವೆ, ಅಥವಾ ನೆಗೆಟಿವ್ ಅಲ್ಲಿ ಇದೆಯಾ, ದಿಸ್ ಪ್ಯಾಸೇಜ್ ಇಸ್ ಸೇಯಿಂಗ್ ನೆಗೆಟಿವ್ ಏನಾರು ಹೇಳ್ತಿದ್ರೆ ನೆಗೆಟಿವ್ ವರ್ಡ್ಸ್ ಗಳನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಪಾಸಿಟಿವ್ ಬಗ್ಗೆ ಮತ್ತೆ ಪಾಸಿಟಿವ್ ವರ್ಡ್ಸ್ ಗಳನ್ನ ಇವೆಲ್ಲ ನೀವು ಈ ಪ್ಯಾಸೇಜ್ ಓದ್ಬೇಕಾದ್ರೆ ನೋಡ್ಕೋಬೇಕು. ಇವೆಲ್ಲ ಫಸ್ಟ್ ಇನ್ಪುಟ್ ನಾನು ನಿಮ್ಗೆ ಕೊಡ್ತಾ ಇರೋದು, ಅರ್ಥ ಆಗ್ತಿದೆಯಲ್ಲ? ಎಸ್, ಬನ್ನಿ ಈಗ ನೋಡಿ. A belief system is ಎಲ್ಲ ಪ್ರೆಸೆಂಟ್ ಇಲ್ಲ, is a set of mutually supportive beliefs. Belief systems are the framework upon which culture and societies function. It is bond that dash civilizations together, and it is the small voice inside each of us that urge us to prove what we have been taught. We cannot our spiritual teaching from the learning, nor we can separate our beliefs about who and what we are from our values and our behavior. We ask that educational system our right to religious freedom and our right to live in harmony. ನೋಡಿ ಎಲ್ಲ ಪ್ರೆಸೆಂಟ್ ಅಲ್ಲಿ ಇದೆ. ಇಲ್ಲಿ ಏನ್ ಮಾತಾಡ್ತಾ ಇದೆ ಅಂದ್ರೆ ನನ್ನ ಬಿಲೀಫ್, ನಂಬಿಕೆ, ನನ್ನ ಒಂದು ಸಂಸ್ಕೃತಿ, ನನ್ನ ಒಂದು ಸಮಾಜ, ಅದನ್ನ ನಾನು ಮಾಡ್ಕೋಬೇಕು. ಅದನ್ನೆಲ್ಲ ನಮ್ಮ ಎಜುಕೇಶನ್ ಇದ್ ಮಾಡ್ಬೇಕು. ಅಂದ್ರೆ ಎಲ್ಲ ಒಂದು ಸಂಸ್ಕೃತಿಗೂ ಬೆಲೆ ಕೊಡಬೇಕು, ಎಲ್ಲ ಒಂದು ಧರ್ಮಕ್ಕೂ ಬೆಲೆ, ಅವರ ಒಂದು ಕಲ್ಚರಲ್ ಆಕ್ಟಿವಿಟಿ, ರಿಲಿಜಿಯಸ್ ಪ್ರಾಕ್ಟೀಸ್ ಅಂದ್ರೆ ನಮ್ಮ ಒಂದು ಧರ್ಮವನ್ನ, ನಮ್ಮ ಒಂದು ಇದನ್ನ, ಅದನ್ನ ಫ್ರೀಡಮ್ ಇರಬೇಕು ನಾವು ಆಚರಣೆ ಮಾಡೋದು, ಅದ್ರ ಬಗ್ಗೆ ಮಾತಾಡ್ತೇನೆ ನೋಡಿ. ರಿಲಿಜಿಯಸ್ ಫ್ರೀಡಮ್ ಅವರ್ ರೈಟ್. ಅರ್ಥ ಆಗ್ತಿದೆಯಲ್ಲ? ಸೊ ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಂಗಿದೆ ಎಲ್ಲ ಪ್ರೆಸೆಂಟ್ ಇದೆ ಎಲ್ಲ ಎವ್ರಿಥಿಂಗ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ನೀವು. ಈಗ ಏನ್ ಮಾಡ್ಬೇಕು, ಫಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬಬೇಕು. ಹಾಗಾಗಿ ಫಸ್ಟ್ ಇಂದ ಇಲ್ಲಿ ತನಕ ಓದ್ಕೊಂಡ್ ಬರ್ಬೇಕು ನೀವು. A belief system is set of mutual supportive beliefs. Belief systems are the framework upon the cultural and society's function. It is a bond that dash civilization together, and it is a small voice inside of each of us. ಇದೇನ್ ಹೇಳ್ತಾರೆ, ಬಿಲೀಫ್ ಅಂತಕ್ಕ ನಂಬಿಕೆ ನಮ್ಮ ಮ್ಯೂಚುವಲ್ ಆಗಿರ್ಬೇಕು. ನಮ್ಮ ಕಲ್ಚರ್ ಸೊಸೈಟಿಲಿ ಅದೊಂದು ಫ್ರೇಮ್ ವರ್ಕ್ ಆಗಿ ನಾವು ಅದನ್ನ ಇಟ್ಕೊಂಡು ನೋಡ್ಬೇಕು. ಇಟ್ ಈಸ್ ದ ಬಾಂಡ್ ದಟ್ ಡ್ಯಾಶ್ ಸಿವಿಲೈಸೇಷನ್. ಅದು ಬಾಂಡ್ ಇಲ್ಲೇನಿದೆ, ಕಂಪ್ಲೀಟ್ ಹೋಲ್ಡ್ಸ್ ಕಂಪಲ್ಸ್ ಬ್ರೇಕ್ ಅಂತಿದೆ. ಇದು ನಾವು ಪಾಸಿಟಿವಿಟಿ ಮಾತಾಡ್ತಾ ಇರೋದು. ಬಾಂಡ್ ಹೋಲ್ಡ್ ಮಾಡ್ಬೇಕು, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಇದಂತೂ ಅಲ್ಲ ಇದಂತೂ ಅಲ್ಲ, ಇವೆರಡಲ್ಲಿ ಒಂದು ಕಂಪ್ಲೀಟ್ ಸಿವಿಲೈಸೇಷನ್ ಟುಗೆದರ್ ಅಂತ ಬರಲ್ಲ. ಸಿವಿಲೈಸೇಷನ್ ಟುಗೆದರ್ ಒಟ್ಟಿಗೆ ಇರೋದು ಅಂದ್ರೆ ಹೋಲ್ಡ್, ಒಟ್ಟಿಗೆ ಇಟ್ಕೋಬೇಕು ಅಂತ. ಸೊ ಹೋಲ್ಡ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರೆ ವರ್ಡ್ಗಳು ನಿಮಗೆ ಹಿಂಗೆ ಚೂಸ್ ಮಾಡ್ಬೇಕಾಗತ್ತೆ. ಪ್ಯಾಸೇಜ್ ತಕ್ಕಂತೆ ವರ್ಡ್ಗಳು ನೀವು ಆಪ್ಷನ್ ನಲ್ಲಿ 2-3 ಸರಿ ಇರುತ್ತೆ, ಒಂದೊಂದ್ಸಲ 4 ಸರಿ ಇರುತ್ತೆ. ಡಿಫಿಕಲ್ಟಿ ಕೊಟ್ರೆ ಒಂದೊಂದ್ಸಲ ಕರೆಕ್ಟ್ ಆಗಿ ಒಂದೇ ಸರಿ ಇರೋದು ಕೊಟ್ಟಿರ್ತಾನೆ. ನೀವು ಬೇರೆ ಆಪ್ಷನ್ಸ್ ಈಸಿಯಾಗಿ ನೀವು ಇದ್ ಮಾಡ್ಕೊಳ್ಬಹುದು. ಆದ್ರೆ ಒಂದೊಂದ್ಸಲ 2 ಆಪ್ಷನ್ ಸರಿ ಇರೋದು ಕೊಟ್ಟಿರ್ತಾನೆ. ಬಟ್ ಈ ಒಂದು ಪ್ಲೇಸ್ಗೆ ಯಾವ್ದು ಸರಿ ಆಗುತ್ತೆ ಅದೇ ಇಂಪಾರ್ಟೆಂಟ್. ಇಟ್ ಇಸ್ ಅ ಬಾಂಡ್. ಆ ಬಾಂಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಹೊಡೆದ್ ಇಟ್ಕೋಬೇಕು ಅದನ್ನ. ಸಿವಿಲೈಸೇಷನ್ ಅಂತಕ್ಕಂಥದ್ದು ಏನಿದೆ, ನಾಗರಿಕತೆನ ಹಿಡ್ಕೋಬೇಕು. ಹೋಲ್ಡ್ಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್, we cannot dash our spiritual teaching from our learning, nor can we separate our beliefs. Okay, we cannot dash our spiritual teachings. ಇಲ್ಲಿ cannot ಅಂದ್ರೆ ನೆಗೆಟಿವ್ ಇದೆ. ಓಕೆ, ಇಲ್ಲಿ cannot ಅಂತಿದೆ. cannot ಏನ್ ಮಾಡ್ಬೇಕು, ಅವರ್ ಸ್ಪಿರಿಚುವಲ್ ನ ಡಿಸ್ಟಿಂಗ್ವಿಶ್ ಮಾಡದ, ಕೆನಾಟ್ ಅಸೋಸಿಯೇಟ್, ಕೆನಾಟ್ ಸೆಪರೇಟ್. ನೋಡಿದ್ರ, ಕೆನಾಟ್ ಸೆಪರೇಟ್ ಅವರ್ ಸ್ಪಿರಿಚುವಲ್. ಇದು ನೆಗೆಟಿವ್ ಇದಾಗ ಇಲ್ಲಿ ಪಾಸಿಟಿವ್ ಇರ್ಬೇಕು. ಸೆಪರೇಟ್ ಮಾಡಕ್ ಆಗಲ್ಲ ಅಂತ. ಅವರ್ ಸ್ಪಿರಿಚುವಲ್ ಟೀಚಿಂಗ್ ಫ್ರಮ್ ಅವರ್ ಲರ್ನಿಂಗ್. ನಮ್ಮ ಸ್ಪಿರಿಚುವಲ್ ಟೀಚಿಂಗು ನಾವು ಕಲಿಯೋದು ಇದಕ್ಕೂ ಸಿವಿಲೈಸೇಷನ್ ಅಂತಕ್ಕಂಥದ್ದು ಏನಿದೆ, ನಮ್ಮ ಕಲ್ಚರ್ ಏನಿದೆ, ಸೆಪರೇಟ್ ಮಾಡಬಾರ್ದು. ಎರಡು ಒಟ್ಟಿಗೆ ಇರ್ಬೇಕು ನಿಮಗೆ. ಓಕೆ, ನೀನು ಓದೋದೇ ಒಂದು, ಇದೇ ಒಂದು, ನೀನು ನಿಮ್ಮ ಒಂದು ಸಿವಿಲೈಸೇಷನ್ ಒಂದು, ಹಂಗಾದಾಗ ಹಾಗಲ್ಲ. ಇಟ್ ಶುಡ್ ಬಿ ಟು ಅವರ್ ರಿಲಿಜಿಯಸ್ ಫ್ರೀಡಮ್ ಆಗಿರಬೇಕು. ಸೆಪರೇಟ್ ಇಸ್ ದ ರೈಟ್ ಆನ್ಸರ್. ವಿ ಕೆನಾಟ್ ಸೆಪರೇಟ್, ವಿ ಕೆನಾಟ್ ಡಿಸ್ಟಿಂಗ್ವಿಶ್ ಅಂತಲ್ಲ, ಅಸೋಸಿಯೇಟ್ ಅಂತ ಬರಲ್ಲ. ಸೆಪರೇಟ್ ಅವರ್ ರಿಲಿಜಿಯಸ್ ಟೀಚಿಂಗ್ ಫ್ರಮ್ ಲರ್ನಿಂಗ್ ಇಂದ ಸೆಪರೇಟ್ ಮಾಡಕ್ಕಾಗಲ್ಲ ಅಂತ. ಓಕೆ, ನೆಕ್ಸ್ಟ್ ನೋಡಿ. ವಿ ಆಸ್ಕ್ ದಟ್ ಎಜುಕೇಶನಲ್ ಸಿಸ್ಟಮ್ಸ್ ಡ್ಯಾಶ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಇಲ್ಲ ಏನಿದೆ, ರೆಕಗ್ನೈಸ್, ಇನ್ಫರ್, ರೀಚ್, ಡಿಮಿನಿಷ್ ಅಂತಿದೆ. ಯಾವ್ದು ಕರೆಕ್ಟು? ವಿ ಆಸ್ಕ್ ದಟ್ ಎಜುಕೇಶನ್ ಸಿಸ್ಟಮ್ ಡ್ಯಾಶ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅಂಡ್ ಅವರ್ ರೈಟ್ ಟು ಲೈವ್ ಇನ್ ಹಾರ್ಮೋನಿ. ಏನ್ ಮಾಡ್ಬೇಕು? ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ಬೇಕು? ಡಿಮಿನಿಷ್ ಮಾಡ್ಬೇಕಾ, ತೆಗ್ದಾಕ್ಬೇಕಾ? ಇಲ್ಲ, ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇದೀವಿ. ಇಂಕ್ಲೂಡ್ ಮಾಡ್ಬೇಕು ಅಂತ. ರೆಕಗ್ನೈಸ್ ಮಾಡ್ಬೇಕು ಎಜುಕೇಶನ್ ಸಿಸ್ಟಮ್.
ನಮ್ಮ ಒಂದು ರಿಲಿಜಿಯಸ್ ಫ್ರೀಡಮ್ ಮತ್ತೆ ರೈಟ್ ಟು ಲೈವ್ ನ ರೆಕಗ್ನೈಸ್ ಮಾಡ್ಬೇಕಾಗತ್ತೆ. ನೋಡಿದ್ರ ಈ ಪ್ಯಾಸೇಜ್ ತಕ್ಕಂತ ವರ್ಡ್ಸ್ ಗಳನ್ನ ಚೂಸ್ ಮಾಡ್ಬೇಕು ಸ್ನೇಹಿತರೆ. ಇದು ಗ್ರೂಪ್ ಸಿ KPSC ಬಂದಿರೋ ಕ್ವಶನ್. ಇಟ್ ಈಸ್ ದ ಫಾರ್ಮ್ಯಾಟ್ ಆಫ್ PDO ಗ್ರೂಪ್ ಸಿ ಎಕ್ಸಾಮ್ ಗೆ ಬರುತ್ತೆ, ಬರ್ದಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಈಗ ಯಾರು ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾನೆ, ಎಕ್ಸಾಂಪಲ್ ನೋಡೋದ್ ಬೇಕಲ್ಲ, ಇದು ಈಸಿ ಕ್ವಶನ್ ಇರುತ್ತೆ ಎಕ್ಸಾಂಪಲ್. ನೈದರ್ ಹಿ ನಾರ್ ಹಿಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ. ಇದು ತಪ್ಪು. ಯಾಕೆ ತಪ್ಪು ಅಂದ್ರೆ ವರ್ ಅಲ್ಲ ವಾಸ್ ಬರ್ಬೇಕು. ಯಾಕೆ ವಾಸ್ ಬರ್ಬೇಕು ಅಂದ್ರೆ ನೈದರ್ ಹಿ ನಾರ್ ಹಿಸ್ ಟೀಮ್ ಅಂದ್ರೆ ಒಂದು, ಇಲ್ಲಿ ಸಿಂಗಲ್. ಹಿ ಅಂದ್ರೆ ಒಬ್ಬ, ಹಿಸ್ ಟೀಮ್ ಅಂದ್ರೆ ಒಂದು ತಂಡ, ಟೀಮ್ ಅಂದ್ರೆ ಒಂದು ತಂಡ. ಒಂದು ತಂಡ ಅಂತಂದ್ರೆ ಏನು, ಒಂದು ಟೀಮ್ ಅಂದ್ರೆ ಒಂದು ಅಂತ ಬರೋದು. ಐದರ್ ಇದು ಅಥವಾ ಇದು, ಅದು ಅಥವಾ ಇದು ಅಂದಾಗ ವಾಸ್ ಬರ್ಬೇಕು. ಇಲ್ಲಿ ವರ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಇದೆ, ಇದು ಸಿಂಗ್ಯುಲರ್ ಆಗಿರೋಂತ ವಾಸ್ ಬರ್ಬೇಕು ಅಷ್ಟೇ. ಓಕೆ, ನಾವು ಡೈರೆಕ್ಟ್ ಕ್ವಶನ್ಸ್ ಬಂದ್ಬಿಡೋಣ. ಎರರ್ ನ ಐಡೆಂಟಿಫಿಕೇಶನ್ ಮಾಡ್ಬೇಕು, ಮಾಡಿ ನೋಡೋಣ. ಸಿಂಪಲ್ ಇರುತ್ತೆ ಸ್ನೇಹಿತರೆ, ಅಷ್ಟೊಂದು ಡಿಫಿಕಲ್ಟಿ ಕೊಡಲ್ಲ ಎರರ್ ಐಡೆಂಟಿಫಿಕೇಶನ್. ದ ಮ್ಯಾನೇಜರ್ ಅಡ್ಮೈರ್ಡ್ ದ ವೇ the employee had accomplished all his work and appreciating the methods adopted by him. ಮ್ಯಾನೇಜರು ಎಂಪ್ಲಾಯೀಸ್ ಮಾಡಿರೋ ಕೆಲಸನ ಅಕಂಪ್ಲೀಷ್ ಮಾಡಿ, ಅಡ್ಮೈರ್ ಮಾಡಿ, ಹೋಗ್ಲಿ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ರು ಏನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಯಾವ್ದು ತಪ್ಪಿದೆ ಇಲ್ಲಿ? ನೋ ಎರರ್. ತಪ್ಪಿಲ್ಲ ಅಂದ್ರೆ 4ನೇ ಟಿಕ್ ಆಗುತ್ತೆ. ನೋ ಎರರ? ಇಲ್ಲ, ಎರರ್ ಇದೆ. ನೋಡಿ ಇವೆಲ್ಲ ಯಾವ್ದಿದೆ? ಅಡ್ಮೈರ್. ನೀವ್ ಏನಂದ್ರೆ ಸಿಂಪಲ್ ಟೆನ್ಸಸ್ ಗೊತ್ತಿರ್ಬೇಕು ನಿಮ್ಗೆ. ಟೆನ್ಸಸ್, ವರ್ಬು ಈ ತರದೇ ಹೆಚ್ಚಾಗಿರುತ್ತೆ, ಯೂಶಲಿ ಈಸಿ ಇರುತ್ತೆ. ದ ಮ್ಯಾನೇಜರ್ ಅಡ್ಮೈರ್ಡ್. ಓಕೆ, ಇಲ್ಲಿ ಏನಿದೆ? ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅಡ್ಮೈರ್ಡ್ ದ ವೇ ದ ಎಂಪ್ಲಾಯಿ ಹ್ಯಾಡ್ ಅಕಂಪ್ಲೀಷ್ಡ್. ಎಸ್, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಆಲ್ ಹಿಸ್ ವರ್ಕ್ ಅಂಡ್ ಅಪ್ರಿಶಿಯೇಟಿಂಗ್ ಅಲ್ಲ, ಅಂಡ್ ಅಪ್ರಿಶಿಯೇಟೆಡ್ ಬರ್ಬೇಕಿಲ್ಲ. ಅಪ್ರಿಶಿಯೇಟೆಡ್ ಎಲ್ಲ ಸಿಂಪಲ್ ಪಾಸ್ಟ್ ಒಂದೇ ಇದ್ರಲ್ಲಿ ಇರಬೇಕು, ಒಂದೇ ಸಿಂಗಲ್ ಸೆಂಟೆನ್ಸ್ ಇದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಅಪ್ರಿಶಿಯೇಟೆಡ್ ಬರ್ಬೇಕಿಲ್ಲಿ, ಅಪ್ರಿಶಿಯೇಟಿಂಗ್ ಇದೆ. ಸೊ ಆಪ್ಷನ್ 3 ಇಸ್ ದ ರಾಂಗ್. ಅಲ್ಲಿ ಎರರ್ ಇದೆ. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ, ಇದು ಅಷ್ಟು ಸಿಂಪಲ್ ಇದೆ. ಸ್ಟ್ರಾಂಗ್ ಅರ್ಥ್ಕ್ವೇಕ್ ವಿತ್ ಎ ಮ್ಯಾಗ್ನಿಟ್ಯೂಡ್ ಆಫ್ 7.5 ಆನ್ ರಿಕ್ಟರ್ ಸ್ಕೇಲ್ ಶೇಕ್ಡ್ ಆಲ್ ದ 115 ಐಲ್ಯಾಂಡ್ಸ್ ಲೊಕೇಟೆಡ್ ಅಲಾಂಗ್ ದ ಪೆಸಿಫಿಕ್ ಕೋಸ್ಟ್. ಅರ್ಥ ಮಾಡ್ಕೊಳ್ಳಿ, ಅರ್ಥ್ಕ್ವೇಕ್ ಇಂದ ಪೆಸಿಫಿಕ್ ಅಲ್ಲಿ ಇರ್ತಕ್ಕಂಥ ರಿಂಗ್ ಆಫ್ ಏನ್ ಕರಿತೀವಿ, ಎಲ್ಲ ಐಲ್ಯಾಂಡ್ಸ್ ಗಳು ಅಳ್ಳಾಡೋಯ್ತು. ಯಾವ್ದು ತಪ್ಪಿದ್ಯಾ ಅಥವಾ ನೋ ಎರರ? ಎಸ್, ಎನಿಬಡಿ? ನೋಡಿ, ಶೇಕ್ ಫಸ್ಟ್ ಫಾರ್ಮು ಶೋಕನ್ ಅಂತ ಕರಿತೀವಲ್ವಾ, ಸೆಕೆಂಡ್ ಫಾರ್ಮು, ಥರ್ಡ್ ಫಾರ್ಮು. ಇಲ್ಲಿ ಶೇಕ್ ತಪ್ಪಿದೆ. ಯಾಕೆ ತಪ್ಪಿದೆ ನೋಡಿ, ಅರ್ಥ ಯಾವಾಗ್ಲೂ ಒಂದು, ಈಗ ಇಲ್ಲಿ 115 ಐಲ್ಯಾಂಡ್ಸ್ ಇದೆ, ಸೊ ಇಲ್ಲಿ ಶೇಕ್ ಆಗ್ಬೇಕಷ್ಟೆ. ಅಥವಾ ಒಂದ್ ಐಲ್ಯಾಂಡ್, ಈಗ ಇಂಡೋನೇಷ್ಯಾದ ಐಲ್ಯಾಂಡ್ ಅಥವಾ ಜಾವಾ ಐಲ್ಯಾಂಡ್ ಅಥವಾ ಸುಮಾತ್ರನೋ ಅಥವಾ ಹವಾಯಿ ಐಲ್ಯಾಂಡ್ ಅಥವಾ ಒಂದೇನಾದ್ರು ಹೆಸರು ಕೊಟ್ಟಿದ್ರೆ, ಸಿಂಗಲ್ ಆಗಿದ್ರೆ ಶೇಕ್ಸ್ ಅಂತ ಹೇಳುತ್ತೆ. ಪ್ಲೂರಲ್ ಇದ್ರೆ 115 ಐಲ್ಯಾಂಡ್ ಇದ್ರೆ ಶೇಕ್ ಅಂತ ಬರಬೇಕು, ಶೇಕ್ಡ್ ಅಂತ ಬರಂಗಿಲ್ಲ. ಆಪ್ಷನ್ 2 ತಪ್ಪಿದೆ, ಸೊ ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ಓಕೆ, ಶೇಕ್ಡ್ ಅಲ್ಲ, ಶೇಕ್, ಶೋಕನ್ ಅಂತ ಕರಿತೀವಿ. ಇಲ್ಲಿ ಶೇಕ್ಡ್ ಬರಲ್ಲ, ಶೇಕ್ ಅಂತ ಬರ್ಬೇಕು ಸಿಂಪಲ್ ಆಗಿ. ಸಿಂಗಲ್ ಆಗಿದ್ರೆ, ಯಾಕಂದ್ರೆ ಪ್ಲೂರಲ್ ಇಂದ ಶೇಕ್, ಸಿಂಗಲ್ ಆಗಿದ್ರೆ ಶೇಕ್ಸ್ ಅಂತ ಬರಬೇಕು. ಓಕೆ, ಸೊ ಹಾಗೆ ಇಲ್ಲಿ ನೆಕ್ಸ್ಟ್ ಬನ್ನಿ. ದ ಸೇಫ್ಟಿ ಆಫ್ ದ ನೇಷನ್ ಇಸ್ ಪ್ಯಾರಾಮೌಂಟ್ ಅಂಡ್ ದ ಪೀಪಲ್ ಶುಡ್ ರಿಯಲೈಸ್ ದ ಸೇಮ್ ಬೈ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲೈಡ್ ಡೌನ್ ಬೈ ದ ಗವರ್ಮೆಂಟ್. ಇಲ್ಲಿ ಯಾವ್ದಾದ್ರು ತಪ್ಪಿದ್ಯಾ? ನೋ ಎರರ್ ಹೇಳ್ತೀರಾ? ಸೇಫ್ಟಿ ಆಫ್ ದ ನೇಷನ್, ನಮ್ಮ ನೇಷನ್ ಸೇಫ್ಟಿ ಇದ್ರೆ ಅದೇ ದೊಡ್ಡದಾಗದ ಪ್ರಯಾರಿಟಿ. ಪೀಪಲ್ ಶುಡ್ ರಿಯಲೈಸ್ ದಟ್ ದ ಸೇಮ್ ಬೈ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲೈಡ್ ಡೌನ್ ಬೈ ದ ಗವರ್ಮೆಂಟ್. ಏನಾದ್ರು ತಪ್ಪಿದ್ಯಾ? ನೋಡಿ, ಈಸ್ ಪ್ರೆಸೆಂಟ್ ಅಲ್ಲಿ ಇದೆ, ಅಂಡ್ ಇಲ್ಲೆಲ್ಲ ಫಾಲೋಯಿಂಗ್ ದ ರೂಲ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಇಲ್ಲಿ ಪೀಪಲ್ ಶುಡ್, ಅಗೇನ್ ಎರಡನೇ ತಪ್ಪಿದೆ. ಪೀಪಲ್ ಶುಡ್ ರಿಯಲೈಸ್ ಮಾಡ್ಬೇಕು, ರಿಯಲೈಸ್ಡ್ ಅಲ್ಲ. ಓಕೆ, ಸಿಂಪಲ್ ಪ್ರೆಸೆಂಟ್, ರಿಯಲೈಸ್ಡ್ ಅಲ್ಲ, ರಿಯಲೈಸ್ ಬರ್ಬೇಕಷ್ಟೇ. ಓಕೆ, ಸೊ ಎರಡನಲ್ಲಿ ತಪ್ಪಿದೆ. ಸೊ ಈ ತರ ಸಿಂಪಲ್ ಆಗಿ ಕೊಟ್ಟಿರ್ತೇನೆ ಸ್ನೇಹಿತರೆ, ಸ್ವಲ್ಪ ಕಾನ್ಸಂಟ್ರೇಟ್ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ಜಾಸ್ತಿ ಇನ್ನು ಗ್ರಾಮೆಟಿಕಲಿ, ಇನ್ನು ನಿಮ್ಗೆ ಗ್ರಾಮರ್ ಪ್ರಕಾರ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಪ್ರಕಾರ ಎಲ್ಲ ಹೇಳ್ಕೊತಾ ಹೋದ್ರೆ ನಾನು ನಿಮ್ಗೆ ಇದನ್ನ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಆಗತ್ತೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ.
ಎಸ್ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ತಿಳ್ಕೊಂಡಿರೋರ್ಗೆ ಈಸಿ, ತಿಳ್ಕೊಳ್ದೆ ಇರೋರ್ಗೆ ಸ್ವಲ್ಪ ತಿಳ್ಕೊಳ್ದೆ ಇರೋರ್ಗೆ ಆ ಗ್ರಾಮರ್ ಪ್ರಕಾರ ಇನ್ನು ಡೀಟೇಲ್ ಆಗಿ ಇದ್ ಯಾಕೆ ರಿಯಲೈಸ್ ಆಗ್ಬೇಕು, ಇಲ್ಲೇನಿದೆ ಸೊ ಇದಕ್ಕೂ ಸಂಬಂಧ ಯಾವ ತರ ಇವೆಲ್ಲ ಹೇಳ್ತವ್ರೆ ಕಷ್ಟ ಆಗುತ್ತೆ. ಸೊ ಸಿಂಪಲ್ ಆಗಿ ಏನು ಗೊತ್ತಿಲ್ಲಪ್ಪ ನನಗೆ, ನಾನು ಪಾಸ್ ಮಾಡ್ಬೇಕು, ಕನ್ನಡ ಮೀಡಿಯಂ, ನಂಗೆ ಕನ್ನಡ ಬರೋದು. ಸೊ ಸಿಂಪಲ್ ಥಿಂಗ್ಸ್ ನೆಲ್ಲ ಐಡೆಂಟಿಫೈ ಹೆಂಗ್ ಮಾಡ್ಬೇಕು. ಇಟ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್, ಯು ನೋ ನೀಡ್ ಟು ಬಿಕಮ್ ಇಂಗ್ಲಿಷ್ ಟೀಚರ್ ಅಥವಾ ಇಂಗ್ಲಿಷ್ ನೀವು PhD ಮಾಡೋದು ಬೇಕಾಗಿಲ್ಲ ಅಲ್ವಲ್ಲ. ಸಿಂಪಲ್, ನಿಮಗೆ ಬರೆಯಕ್ ಗೊತ್ತಿರಬೇಕು, ಓದಕ್ ಗೊತ್ತಿರಬೇಕು, ಮೇಲ್ ಫಾರ್ಮೆಟ್ ಗೊತ್ತಿರಬೇಕು, ಅಫಿಷಿಯಲಿ ನೀವ್ ಏನ್ ಮಾಡ್ಬೇಕು ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ PQRS ತಗೊಂಡಿದೀನಿ, ವೆರಿ ಇಂಪಾರ್ಟೆಂಟ್. ಈ ತರನೇ ಕೇಳ್ತಾನೆ PQRS ಒಂದೊಂದ್ಸಲ. ಸೊ ಈ PQRS ಅಲ್ಲಿ ಸ್ನೇಹಿತರೆ ಎವ್ರಿ ಇಯರ್ ನೋಡಿ, ಇದರಲ್ಲಿ ಫಸ್ಟ್ ಈ ತರ ಪ್ಯಾಟರ್ನ್ ಇರುತ್ತೆ, 1ನೇದು ಮತ್ತೆ 6ನೇದು ಫಿಕ್ಸ್ ಇರುತ್ತೆ, ಅದ್ರ ಮಧ್ಯೆ ಅರೇಂಜ್ ಮಾಡ್ಬೇಕು. ಒಂದೊಂದ್ಸಲ ಬರೀ PQRS ಮಾತ್ರ ಕೊಟ್ಟಿರ್ತಾನೆ. ಈ ತರ ಕೊಟ್ರೆ ಈಸಿ. ಇನ್ನು ನಿಮ್ಗೆ ಯಾಕಂದ್ರೆ ಒಂದ್ರ ಪಕ್ಕ ಯಾವ್ದು ಪೇರ್ ಬರುತ್ತೆ ಕಂಡು ಹಿಡ್ಕೊಂಡ್ಬಿಟ್ರೆ ಆಯ್ತು, ಹಿಂದೆ ಯಾವ್ದು ಪೇರ್ ಬರುತ್ತೆ ಕಂಡು ಹಿಡ್ಕೊಂಡ್ಬಿಟ್ರೆ ಆಯ್ತು. ಫಸ್ಟ್ ಏನ್ ಮಾಡ್ಬೇಕು, ಓದ್ಬೇಕು ಇದನ್ನ. Everywhere we see more and more vehicles in the cities. In other countries, people are trying to reduce the amount of oil and petrol they use, as they are aware that it pollutes the atmosphere and causes global warming. Many of them have very big engines which use a lot of petrol and are a source of pollution. They do this by driving electric vehicles and by using public transport. I think it's time we should start to reduce our fuel consumptions and think seriously about our atmosphere. ಇದು ಹೋದಾಗ ಗೊತ್ತಾಗುತ್ತೆ, ಇದು ಪೊಲ್ಯೂಷನ್ ಬಗ್ಗೆ, ಅಟ್ಮಾಸ್ಫಿಯರ್ ಬಗ್ಗೆ. ನಾವು ವೆಹಿಕಲ್ಸ್ ನ ಕಮ್ಮಿ ಮಾಡಬೇಕು, ವೆಹಿಕಲ್ ಜಾಸ್ತಿ ಇದೆ, ಪೊಲ್ಯೂಷನ್ ಆಗ್ತಾ ಇದೆ, ದೊಡ್ಡ ಎಂಜಿನ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಇವಾಗ ನೀವು ಇಲ್ಲಿ ಏನಾದ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದ್ರ ಜೊತೆ ಯಾವ್ದು ಪೇರ್ ಆಗುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ. ಎವ್ರಿ ಇಯರ್ ವಿ ಸಿ ಮೋರ್ ಅಂಡ್ ಮೋರ್ ವೆಹಿಕಲ್ಸ್ ಇನ್ ದ ಸಿಟೀಸ್ ಇದೆ. ಓಕೆ ನೋಡಿ, ಓದಿ ಗೊತ್ತಾಗತ್ತೆ. ಇನ್ ಅದರ್ ಕಂಟ್ರೀಸ್ ಅಂತಿದೆ ನೋಡಿ, ಇದಕ್ಕೆ ಮ್ಯಾಚ್ ಆಗತ್ತಾ? ಇಲ್ಲ. ಇನ್ನು ಇದಕ್ಕೂ ಒಟ್ಟಿಗೆ ಕೂಡ್ಸಕ್ ಆಗಲ್ಲ. ಸೊ P ಅಂತೂ ಆಗಲ್ಲ, 1 and P ಆಗಲ್ಲ. ನೆಕ್ಸ್ಟ್ ಬರ್ತೀನಿ. ಆಸ್ ದೇ ಆರ್ ಅವೇರ್ ದಟ್ ಇಟ್ ಪೊಲ್ಯೂಟ್ಸ್ ದಟ್ ಅಟ್ಮಾಸ್ಫಿಯರ್ ಅಂಡ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. Q ಆಗುತ್ತಾ? ಆಸ್ ದೇ ಅವೇರ್ ನೋಡಿ, ಇದಕ್ಕೂ ಮ್ಯಾಚ್ ಆಗತ್ತಾ? ಆಸ್ ದೇ ಅವೇರ್ ಅಂದ್ರೆ ಯಾರು ಅವೇರ್ ಆಗಿರ್ಬೇಕು ಅದು ಗೊತ್ತಿಲ್ಲ ನೋಡಿ. P ಮತ್ತೆ Q ಮ್ಯಾಚ್ ಆಗುತ್ತೆ, ಓದ್ತಾ ಗೊತ್ತಾಗ್ಬಿಡುತ್ತೆ ನಿಮಗೆ ಇದೆರಡು ಪೇರು. ಇನ್ ಅದರ್ ಕಂಟ್ರೀಸ್ ಪೀಪಲ್ ಆರ್ ಟ್ರೈಯಿಂಗ್, ಪೀಪಲ್ ಬಗ್ಗೆ ಹೇಳ್ತಾ ಇರೋದು ಅವರು, ಆಸ್ ದೇ ಅವೇರ್ ದಟ್ ಅಂತ. ಸೊ ಇದು ಮ್ಯಾಚ್ ಆಗುತ್ತೆ. PQ ಒಟ್ಟಿಗೆ ಬರಬೇಕು. ಇಲ್ಲಿ ನಮ್ಗೇನ್ ಸಿಕ್ತು, PQ ಒಟ್ಟಿಗೆ ಇರಬೇಕು ಅಂತ ಸಿಕ್ತು. ಬಟ್ ಒಂದ್ರ ಪಕ್ಕ ಯಾವ್ದು ಬರ್ಬೇಕಂತ ಸಿಕ್ಕಿಲ್ಲ. ಉಳ್ದಿರೋದು R ಮತ್ತೆ S. ಇಲ್ಲಿ ನೋಡಿ, ಮೊದಲನೇದಲ್ಲಿ S ಇದೆಯಾ? S ಇಲ್ವೇ ಇಲ್ಲ. ಉಳ್ದಿರೋದೇ ಯಾವ್ದು ಸರ್? R ಒಂದೇನೆ. ನೋಡಿ, ಇದಕ್ಕೆ ಮ್ಯಾಚ್ ಆಗುತ್ತೆ. ಎವ್ರಿ ಇಯರ್ ವಿ ಸಿ ಮೋರ್ ಅಂಡ್ ಮೋರ್ ವೆಹಿಕಲ್ಸ್ ಇನ್ ದ ಸಿಟೀಸ್. Many of them have very big engines which use a lot of petrol and are source of pollution. ಅಲ್ವಾ? ಈ ಸಿಟೀಸ್ ಅಲ್ಲಿ ಮೋರ್ ವೆಹಿಕಲ್ ಇದೆ, ಎಲ್ಲದಕ್ಕೂ ಬಿಗ್ ಎಂಜಿನ್ ಇದೆ. ಇನ್ ಅದರ್ ಕಂಟ್ರಿಲಿ ಪೀಪಲ್ ಆರ್ ಟ್ರೈಯಿಂಗ್ ಟು ರಿಡ್ಯೂಸ್ ದ ಅಮೌಂಟ್ ಆಫ್ ಆಯಿಲ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಇಟ್ ಪೊಲ್ಯೂಟ್ಸ್ ದ ಮೋರ್, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ. ಎಸ್, 1 and R ಮ್ಯಾಚ್ ಆಗುತ್ತೆ. R ಆದ್ಮೇಲೆ PQ ಬರ್ಲೇಬೇಕು ಒಟ್ಟಿಗೆ. ಉಳಿದಿರೋದೇ ಎಸ್ ನೋಡಿ, ದೇ ಡೂ ದಿಸ್ ಬೈ ಡ್ರೈವಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಬೈ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ನೋಡಿ, ಇದು ಒಂದ್ ರೀತಿ ಕನ್ಕ್ಲೂಷನ್ ಹೇಳ್ತಾ ಇದೆ. ಇದನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕು, ಎಲೆಕ್ಟ್ರಿಕಲ್ ಯೂಸ್ ಮಾಡ್ಬೇಕು ಅಂದ್ರೆ ಕೊನೆ ಆಫ್ ದ ಪ್ಯಾಸೇಜ್ ಬಗ್ಗೆ ಮಾತಾಡ್ತಾ ಇದೆ. ಸೊ R ಹಿಂದ್ಗಡೆ 6 ಫಿಕ್ಸ್ಡ್ ಅಲ್ವಾ, ಅದ್ರ ಹಿಂದ್ಗಡೆ S ಬರ್ಲೇಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಇದಿಷ್ಟು ನಾನು ನಿಮ್ಗೆ ಸಾಲ್ವ್ ಮಾಡಕ್ ಹೇಳ್ದೆ. ನೀವು ಏನಿಲ್ಲ, ನೀವು ಕನ್ಫರ್ಮೇಶನ್ಗೋಸ್ಕರ ಸಾಲ್ವ್ ಮಾಡ್ಕೋಬಹುದು. ಬಟ್ ಇಲ್ಲಿ ನಾವು ನೋಡ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಯ್ತು, PQ ಅಂತೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ಉಳ್ದಿರೋದು ಇದು R ಒಂದೇನೆ. ಇದು ಒಂದೇ ಇರೋದು ಆಪ್ಷನ್, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಸಿಂಪಲ್. ಒಂದ್ ಕಡೆ ಏನಾಗುತ್ತೆ, ಎರಡೆರಡು ಆಪ್ಷನ್ಸ್ ಇರುತ್ತೆ, R ಇಂದ ಸ್ಟಾರ್ಟ್ ಆಗೋದು ಅಥವಾ Q. ಆ ತರ ಇದ್ದಾಗ ನೀವು ಇನ್ನು ಸ್ವಲ್ಪ ಡೀಟೇಲ್ ಸಾಲ್ವ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಕ್ವಶನ್ ತಗೋತೀನಿ, ಇಲ್ಲಿ ಬನ್ನಿ, ಇಲ್ಲಿ ಸಾಲ್ವ್ ಮಾಡೋಣ. ಇದು ಫಸ್ಟ್ ಏನ್ ಮಾಡ್ಬೇಕು, ಓದ್ಕೋಬೇಕು. 1 ಮತ್ತು 6 ಫಿಕ್ಸ್. ಓಕೆ. Our society is built with money for motor. Money is present in every joint circumstance. Money gives us food, shelter, and privacy. It might be named the social atmosphere, since in society it is by that alone that man continue to live. It permits us to clean in person, enables us to help the distress of others. Only through that can they reach or affect one another, and puts us above necessity so that we can choose the best life. ಸೊಸೈಟಿ ಬಗ್ಗೆ ಹೇಳ್ತಾ ಇದೆ, ಮನಿ ಬಗ್ಗೆ ಹೇಳ್ತಾ ಇದೆ. ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಪ್ಯಾಸೇಜ್. ಈಗ ನೀವು 1 ಜೊತೆ ಅಥವಾ 6 ಜೊತೆ ಪೇರ್ ಮಾಡಕ್ ಟ್ರೈ ಮಾಡಿ. ಅವ್ರ ಸೊಸೈಟಿ ಇಸ್ ಬಿಲ್ಡ್ ವಿತ್ ಮನಿ ಫಾರ್ ಮೋಟಾರ್. ಮೋಟಾರ್ ಅಂದ್ರೆ ಒಂದ್ ರೀತಿ ಕಟ್ಟಡ ಕಟ್ಟೋದಕ್ಕೆ ಬೇಕಾಗಿರ್ತದಲ್ಲ, ಇದು ಏನೋ ಸಿಮೆಂಟ್, ಆ ಒಂದು ಕಂಟೆಕ್ಸ್ಟ್ ಅಲ್ಲಿ. ಮನಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ
ಜಾಯಿಂಟ್ ಆಫ್ ಸರ್ಕಮ್ಟೆನ್ಸ್. ಇದು ಜೊತೆ ನೋಡಿ ಇಲ್ಲಿ ಪಿ ಇದೆ, ಕ್ಯೂ ಇದೆ, ಎಸ್ ಇದೆ, ಆರ್ ಇದೆ. ಅಂದ್ರೆ ಪಿ ಕ್ಯೂ ಎಸ್ ಆರ್ ಎಲ್ಲ ಕೊಟ್ಬಿಟ್ಟಿದ್ದಾನೆ, ಎಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಮನಿ ಗಿವ್ಸ್ ಅಸ್ ಫುಡ್ ಶೆಲ್ಟರ್ ಅಂಡ್ ಪ್ರೈವಸಿ ಮ್ಯಾಚ್ ಆಗುತ್ತಾ? ಆಗಲ್ಲ. ಇಟ್ ಮೈಟ್ ಬಿ ನೋಡಿ, ಇಟ್ ಮೈಟ್ ಬಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಓನ್ಲಿ ಥ್ರೂ ದಟ್ ನೋಡಿ, ಇದೆರಡು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ ನಿಮಗೆ. ಇದ್ರ ಜೊತೆ ಮ್ಯಾಚ್ ಆಗ್ಬೇಕು. ಓನ್ಲಿ ಥ್ರೂ ದಟ್ ಅಂದ್ರೆ ಏನು? ಇಲ್ಲಿ ಅದ್ರ ಬಗ್ಗೆ ಫಸ್ಟ್ ಆಪ್ಷನ್ ಅಲ್ಲಿ ಫಿಕ್ಸ್ಡ್ ಆಪ್ಷನ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ಇಲ್ಲ. ಓನ್ಲಿ ಥ್ರೂ ಅಂದ್ರೆ ಯಾವ್ದ್ರ ಥ್ರೂ ಅನ್ನೋದು ಅದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಇರಬೇಕು. ಇಂಡಿಪೆಂಡೆಂಟ್ ಹುಡುಕ್ಬೇಕಲ್ಲ ನಾವು, ಇಂಡಿಪೆಂಡೆಂಟ್ ಫಸ್ಟ್ ಹುಡುಕ್ಬೇಕು, ಒಂದ್ರ ಜೊತೆ ಜಾಯಿಂಟ್ ಆಗೋದು ಹುಡುಕ್ಬೇಕು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಎಸ್ ಅಂತೂ ಆಗಲ್ಲ, ಕ್ಯೂ ಚೆಕ್ ಮಾಡೋಣ. ಓಕೆ, ಕ್ಯೂ ಚೆಕ್ ಮಾಡೋಣ. ಪಿ ಅಂತೂ ಆಗಲ್ಲ ಅಂತ ಆಯ್ತು, ಮನಿ ಗಿವ್ಸ್ ಅಸ್ ಆಗಲ್ಲ. ಈಗ ನಾವು ಕ್ಯೂ ಮತ್ತೆ ಆರ್ ಚೆಕ್ ಮಾಡ್ಬೇಕು. ನೋಡಿ, ಅವರ್ ಸೊಸೈಟಿ ಇಸ್ ಬಿಲ್ಟ್ ವಿತ್ ಮನಿ ಫಾರ್ ಮೋಟರ್. ಸೊಸೈಟಿ ಬಗ್ಗೆ ಮಾತಾಡ್ತಾ ಇದೆ, ಅದ್ರ ಬಗ್ಗೆ ಇನ್ನೇನಾರು ಮಾತಾಡ್ತಾ ಇದೆಯಾ? ಇಲ್ಲಿ ಮಾತಾಡ್ತಾ ಇದೆ ನೋಡಿ. ಸೊ ಕ್ಯೂ ಆಗುತ್ತೆ, 1 and ಕ್ಯೂ ಆಗುತ್ತೆ. ನೋಡಿ ಫಸ್ಟ್ ಇದಾಯ್ತಲ್ಲ, ಇಟ್ ಮೈಟ್ ಬಿ ದ ನೇಮ್ ದ ಸೋಷಿಯಲ್ ಅಟ್ಮಾಸ್ಫಿಯರ್ ಸಿನ್ಸ್ ಇನ್ ಸೊಸೈಟಿ ಇಟ್ ಇಸ್ ಬೈ ದಟ್ ಅಲೋನ್ ದಟ್ ಮ್ಯಾನ್ ಕಂಟಿನ್ಯೂ ಟು ಲೈವ್. ನೋಡಿ, ಇಲ್ಲೂ ಸೊಸೈಟಿ ಬಗ್ಗೆ ಮಾತಾಡ್ತಾ, ಇಲ್ಲೂ ಸೊಸೈಟಿ ಬಗ್ಗೆ ಮಾತಾಡ್ತಾರೆ. ಸೊ ಇಟ್ ಕ್ಯಾನ್ ಜಾಯಿನ್. ಇಲ್ಲೇನಿದೆ? ಇಟ್ ಪರ್ಮಿಟ್ಸ್ ಅಸ್ ಟು ಕ್ಲೀನ್ ಇನ್ ಪರ್ಸನ್, ಎನೇಬಲ್ಸ್ ಅಸ್ ಟು ಹೆಲ್ಪ್ ದ ಡಿಸ್ಟ್ರೆಸ್ ಆಫ್ ದ ಅದರ್ಸ್. ನೋಡಿ, ಇದು ಇನ್ನು ನಮಗೆ ಇದಕ್ಕಿದ್ರ ಜೊತೆ ಜಾಯಿನ್ ಮಾಡಕ್ ಆಗಲ್ಲ. ಇಲ್ಲಿ ಸೊಸೈಟಿ ಬಗ್ಗೆ, ಇಲ್ಲೂ ಅದ್ರ ಬಗ್ಗೆ ಡೆಫಿನೇಷನ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಒಂದ್ ಜೊತೆ ಕ್ಯೂ ಬರಬೇಕು. ಕ್ಯೂ ಇರೋದು ಒಂದೇ ಆಪ್ಷನ್, ಕಣ್ಣು ಮುಚ್ಕೊಂಡು ಟಿಕ್. ಎಕ್ಸಾಮ್ ಅಲ್ಲಿ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತಾ ಇದೀನಿ. ಎಕ್ಸಾಮ್ ಅಲ್ಲಿ ಕೂತಿದಾಗ ನೀವೇನ್ ಮಾಡ್ಬೇಕು? ಕಂಟಿನ್ಯೂಟಿ. ಈಗ ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಕ್ರಾಸ್ ವೆರಿಫೈ ಹೆಂಗ್ ಮಾಡ್ಕೋತೀರಾ? ಎಸ್, ಆರನೇ ಆಪ್ಷನ್ ಏನಿದೆ? ಫಿಕ್ಸ್ಡ್ ಅಂಡ್ ಪುಟ್ಸ್ ಹಸ್ ಎಬೋ ನೆಸೆಸಿಟಿ ಸೋ ದಟ್ ವಿ ಕ್ಯಾನ್ ಚೂಸ್ ದ ಬೆಸ್ಟ್ ಲೈಫ್. ಅಂಡ್ ಪುಟ್ಸ್ ಹಸ್ ಎಬೋ ನೆಸೆಸಿಟಿ ಅಂತಿದೆ. ಇದಕ್ಕೆ ಈಗ ಇಲ್ಲಿ ಲಾಸ್ಟ್ ಅಲ್ಲಿ ಆರ್ ಇದೆ. ಆರ್ ಇದಕ್ಕೂ ಜಾಯಿನ್ ಮಾಡಿ ನೋಡಿ. ಇಟ್ ಪರ್ಮಿಟ್ಸ್ ಹಸ್ ಟು ಕ್ಲೀನ್ ಇನ್ ಪರ್ಸನ್, ಎನೇಬಲ್ ಹಸ್ ಟು ಹೆಲ್ಪ್ ದ ಡಿಸ್ಟ್ರೆಸ್ ಆಫ್ ಅದರ್ಸ್. ನೋಡಿ, ಎನೇಬಲ್ ಹಸ್, ಪರ್ಮಿಟ್ ಹಸ್ ಅಂಡ್ ಪುಟ್ಸ್ ಹಸ್. ಕಾಮ್ಕತಮ್ಮ ಆರ್ ಜೊತೆ ಹಿಂದೆ ಬರ್ಲೇಬೇಕು ಇದೆರಡು ಪೇರು. ಸೊ ಆರ್ ಇರೋದು ಇದೊಂದೇ ಆಪ್ಷನ್. ನೋಡಿದ್ರೆ ಅಗೇನ್ ಯು ಕ್ಯಾನ್ ಕ್ರಾಸ್ ವೆರಿಫೈ. ಒಂದೊಂದು ಕ್ವಶನ್ ಒಂದೊಂದು ರೀತಿ ಸಾಲ್ವ್ ಮಾಡೋದು. ಒಂದೇ ನಿಮಗೆ ಒಂದು 30 seconds ಸಾಲ್ವ್ ಮಾಡಬಹುದು ಅಂತ ಕ್ವಶನ್ಸ್ ಇರ್ತವೆ. ಒಂದೊಂದ್ಸಲ ನಿಮ್ಗೆ ಈಗ ನೆಕ್ಸ್ಟ್ ಕ್ವಶನ್ ತಗೋತೀನಿ ನೋಡಿ. ಇಲ್ಲಿ ನೋಡಿ, ಈ ಕ್ವಶನ್ ಅಲ್ಲಿ ನೋಡಿ, ಕ್ಯೂ 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 3 ಆಪ್ಷನ್ ಕ್ಯೂ ಇದೆ. ಹಿಂಗಿದ್ದಾಗ ಸ್ವಲ್ಪ ನೀವು ಏನ್ ಮಾಡ್ಬೇಕು? ಎಲ್ಲಾನು ಓದ್ಬೇಕಾಗತ್ತೆ. ಈ ಕ್ವಶನ್ ಸಾಲ್ವ್ ಮಾಡಿ ನೋಡೋಣ. First, I have never met a German Shepherd whose intelligence wasn't above average. In addition, German Shepherds are dedicated to their owners. They can learn how to turn door knobs, follow a trail, or identify illegal substances. My dog Max waits patiently at the end of the driveway every night until I come home. Not even a juicy bone will tempt him to move. Finally, he is usually suspicious of all strangers who barks or growls when anything or anyone unknown is near his family. German Shepherd ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವನು ಗೊತ್ತಿಲ್ಲ ಅದ್ರ ಬಗ್ಗೆ, ಇವನು ತಿಳ್ಕೊತಾ ಹೋಗ್ತಾನೆ. ಆಮೇಲೆ ಅವನ್ ಜರ್ಮನ್ ಶೆಫರ್ಡ್ ಬಗ್ಗೆ, ಅದು ಆ ಒಂದು ಇಂಟೆಲಿಜೆಂಟ್ ಬಗ್ಗೆ ಇರ್ತಕ್ಕಂಥ ಒಂದು ಪ್ಯಾಸೇಜ್. ಈಗ ನೀವು ನೋಡಿದ ತಕ್ಷಣ ಮೊದಲನೇ ನೋಡಿ, ಫಸ್ಟ್ ಐ ಹ್ಯಾವ್ ನೆವರ್ ಮೆಟ್ ಎ ಜರ್ಮನ್ ಶೆಫರ್ಡ್ ಹೂಸ್ ಇಂಟೆಲಿಜೆನ್ಸ್ ವಾಸಂಟ್ ಅಬೌವ್ ದ ಆವರೇಜ್. ಅವ್ನು ಜರ್ಮನ್ ಶೆಫರ್ಡ್ ಮೆಟ್ಟಿಲ್ಲ, ಅದ್ರ ಇಂಟೆಲಿಜೆನ್ಸ್ ಬಗ್ಗೆ ಅವನಿಗೆ ಗೊತ್ತಿರ್ಲಿಲ್ಲ. ಗೊತ್ತಾದ್ಮೇಲೆ ಗೊತ್ತಾಯ್ತು ಅವ್ನ ಏನ್ ಅನ್ಕೊಂಡು ಅದಕ್ಕಿಂತ ಜಾಸ್ತಿ ಇದೆ ಅಂತ, ಅಲ್ವಾ? ಸೊ ಇದ್ರ ಜೊತೆಗೆ ಮ್ಯಾಚ್ ಆಗೋದು ಯಾವುದು? ಕ್ಯೂ ಅಥವಾ ಎಸ್ ಮ್ಯಾಚ್ ಆಗ್ಬೇಕು. ಎಸ್ ನಾಟ್ ಇವನ್ ಎ ಜ್ಯೂಸ್. ನೋಡಿ, ಎಸ್ ಅಂತೂ ಆಗದೇ ಇಲ್ಲ. ಸೊ ಗಾನ್ ಕೇಸು ಐದರ್ ಕ್ಯೂ ಫಸ್ಟ್ ಬರಬೇಕು. ಸೊ ಕ್ಯೂ ಫಸ್ಟ್. ಸೊ 1 ಆದ್ಮೇಲೆ ಕ್ಯೂ ಬರಬೇಕು ಅಂತ ಫಿಕ್ಸ್ ಆಗುತ್ತೆ. ಇಲ್ಲಿ ಕ್ಯೂ ಆದ್ಮೇಲೆ ಪಿ ಬರುತ್ತಾ, ಎಸ್ ಬರುತ್ತಾ, ಏನ್ ಬರುತ್ತೆ ಅಂತ ಇದು ಇಂಪಾರ್ಟೆಂಟ್. ಇದೇ ಇದೆ ಕ್ಯೂ ಅಲ್ಲಿ. ದೇ ಕ್ಯಾನ್ ಲರ್ನ್ ಹೌ ಟು ಟರ್ನ್ ಡೋರ್. ನೋಡಿದ್ರೆ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ. ಅದು ಇಂಟೆಲಿಜೆಂಟ್ ಇದೆ. ಆ ಇಂಟೆಲಿಜೆಂಟ್ ಹೆಂಗೆ ಅನ್ನೋದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನೆಕ್ಸ್ಟ್, ದೇ ಕ್ಯಾನ್ ಲರ್ನ್ ಹೌ ಟು ಟರ್ನ್ ಡೋರ್ ನಾಬ್ಸ್. ಡೋರ್ ನಾಬ್ ಹೆಂಗ್ ತೆಗಿಬೇಕು, ಹೆಂಗ್ ಮಾಡ್ಬೇಕು, ಯಾರು ಬರೋದು, ಇಲ್ಲಿಗಲ್ ಯಾರು, ಅವೆಲ್ಲ ಅದು ಗೊತ್ತಿದೆ. ಈಗ ಇದ್ರ ಜೊತೆ ಯಾವ್ದು ಮ್ಯಾಚ್ ಆಗುತ್ತೆ? In addition, German Shepherds are dedicated to their owners. This is going to be match. Second, in addition, ನೋಡಿ, ಇದಕ್ಕೆ ಫಸ್ಟ್ ಇದು ಗೊತ್ತು, ಅದು ಗೊತ್ತು, ಇದು ಗೊತ್ತು ಆದ್ಮೇಲೆ ಅದ್ರ ಜೊತೆಗೆ ಓನರ್ಸ್ ಗೆ ಡೆಡಿಕೇಟ್ ಆಗಿರ್ಬೇಕು ಅನ್ನೋದು ಜರ್ಮನ್ ಶೆಫರ್ಡ್ ಗೊತ್ತು. ಅದ್ರ ಜೊತೆಗೆ ಇನ್ ಅಡಿಷನ್ ನೋಡೋದು ಮ್ಯಾಚ್ ಆಗುತ್ತೆ. ಸೊ ಕ್ಯೂ ಅಂಡ್ ಪಿ ಇಸ್ ದ ಪೇರ್. 1 and ಕ್ಯೂ ಪೇರ್ ಗೊತ್ತಾಯ್ತು, ಕ್ಯೂ ಆದ್ಮೇಲೆ ಪಿ ಬರ್ಬೇಕು ಅಂತ ಗೊತ್ತಾಯ್ತು. ನೋಡಿದ್ರ ಈಗ ಏನಾಗಿತ್ತು? ದಿಸ್ ಇಸ್ ಗಾನ್. ಕ್ಯೂ ಪಿ ಇಲ್ಲಿದೆ, ಕ್ಯೂ ಪಿ ಇದೆ. ನೋಡಿದ್ರೆ ಇವಾಗ ಎಲ್ಲಾ ಆಪ್ಷನ್ ಸಾಲ್ವ್ ಮಾಡ್ಬೇಕು. ಈಗ ನೋಡಿ, ಇಲ್ಲೆಲ್ಲ ನಿಮ್ಗೆ ಒಂದೊಂದೇ ಆಪ್ಷನ್ ಕರೆಕ್ಟ್ ಸಿಕ್ಬಿಡ್ತು. ಆದ್ರೆ ಈ ಕ್ವಶನ್ ನಿಮ್ಗೆ ಎಲ್ಲಾನು ಸಾಲ್ವ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಸಿಮಿಲರ್ ಆಪ್ಷನ್ಸ್ ನಿಮಗೆ ಇಲ್ಲಿದೆ. ಈಗ ಎಸ್ ಫಸ್ಟ್ ಬರುತ್ತಾ ಅಥವಾ ಆರ್ ಫಸ್ಟ್ ಬರುತ್ತಾ? ನೋಡಿ, ಎಸ್ ಮತ್ತೆ ಆರ್ ಚೆಕ್ ಮಾಡಿ. ಮೈ ಡಾಗ್ ಮ್ಯಾಕ್ಸ್ ವೇಟ್ಸ್ ಪೇಷನ್ಸ್ಲಿ ಅಟ್ ದ ಎಂಡ್ ಆಫ್ ದ ಡ್ರೈವ್ ವೇ ಎವ್ರಿ ನೈಟ್ ಅಂಟಿಲ್ ಐ ಕಮ್ ಹೋಮ್. ನಾಟ್ ಇವನ್ ಎ ಜ್ಯೂಸಿ ಬೋನ್ ವಿಲ್ ಟೆಂಪ್ಟ್ ಹಿಮ್ ಟು ಮೂವ್.
ಎಸ್ ಫಸ್ಟ್ ಬರುತ್ತಾ ಆರ್ ಫಸ್ಟ್ ಬರುತ್ತಾ? ಆರ್ ಫಸ್ಟ್ ಬರುತ್ತೆ. ಆರ್ ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ, ನಾಟ್ ಇವನ್ ಅ ಜ್ಯೂಸಿ ಬೋನ್ ವಿಲ್ ಟೆಂಪ್ಟ್ ಹಿಮ್ ಅಂದ್ರೆ ಯಾರು ಅಲ್ಲಿ, ಯಾರು ಅಂತ ಮೊದ್ಲು ಗೊತ್ತಿರ್ಬೇಕಲ್ಲ. ಆ ಮೊದ್ಲು ಯಾರು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೈ ಡಾಗ್ ಮ್ಯಾಕ್ಸ್ ಇದನ್ನಲ್ಲ, ನನ್ನ ಡಾಗ್ ಹೆಸರು ಮ್ಯಾಕ್ಸ್, ಮೈ ಡಾಗ್, ಅವನ್ನ ಇಲ್ಲಿ ಹಿಮ್ ಅಂತ ಬೋಧನೆ ಮಾಡಿರೋದು. ಸೊ ಹಂಗಾರೆ ಫಸ್ಟ್ ಆರ್ ಬರಬೇಕು. ಮೈ ಡಾಗ್ ಮ್ಯಾಕ್ಸ್ ನಾನು ಬರೋ ತನಕ ಗೇಟ್ ಮುಂದೆನೆ ಕೂತಿರ್ತಾನೆ. ಅವ್ನ್ ಯಾರು ಬಂದು ಜ್ಯೂಸಿ ಆಗಿರೋ ಬೋನ್ ತಂದು ಹಾಕಿದ್ರು ಅವ್ನು ಮೂವ್ ಮಾಡಲ್ಲ. ಅರ್ಥ ಆಯ್ತಲ್ಲ? ಅದಾದ್ಮೇಲೆ ಎಸ್ ಬರುತ್ತೆ, ಆಮೇಲೆ ಫೈನಲ್ ದಿಸ್. ಹಿಂಗೆ ಈಗ ನೋಡಿ, ಈ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು, ನೀವು ಯು ಹ್ಯಾವ್ ಟು ಸಾಲ್ವ್ ಎವ್ರಿಥಿಂಗ್ ನೀಟ್ಲಿ. ಇಲ್ಲಿ ಹಂಗಲ್ಲ, ಇಲ್ಲಿ ನಿಮ್ಗೆ 30 ಸೆಕೆಂಡ್ಸ್, 1 ನಿಮಿಷದಲ್ಲಿ ಗೊತ್ತಾಗ್ಬಿಡ್ತಾ ಇತ್ತು. ಯಾಕಂದ್ರೆ ಒಂದೆರಡು ಗೊತ್ತಾದ್ರೆ ಆ ಎರಡು ಇರ್ತಕ್ಕಂಥ ಆಪ್ಷನ್ ಒಂದೇ ಇದೆ ಇಲ್ಲಿ, ಇಲ್ಲೂ ಅಷ್ಟೇ ಒಂದೇ ಇದೆ. ಆದ್ರೆ ಈ ಕ್ವಶನ್ ಹಂಗಿರ್ಲಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ವಶನ್ ಸ್ನೇಹಿತರೆ. ಈ ಕ್ವಶನ್ ಅಲ್ಲಿ ನೋಡಿ ನಿಮ್ಗೆ ಈ ಎಲ್ಲ ನೀವು ಇದರಲ್ಲಿ ಒಂದೊಂದೇ ಆಪ್ಷನ್ ನೀವೇನ್ ಮಾಡ್ಬೇಕಾಗಿತ್ತು, ಎಲಿಮಿನೇಟ್ ಮಾಡ್ಬೇಕಾಗಿತ್ತು. ಅರ್ಥ ಆಗ್ತಿದಿಲ್ಲ? ಸೊ ಇದು ಡಿಪೆಂಡ್ಸ್, ನಾವು ಕ್ವಶನ್ ಹೆಂಗಿರುತ್ತೆ, ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ, ಯಾವ ಸ್ಟ್ರಾಟಜಿ ಮೇಲೆ ಯಾವ ಕ್ವಶನ್ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ. ಆ ಎಕ್ಸಾಮ್ ಅಲ್ಲಿ ಕಂಡ್ಕೋಬೇಕು. ಹೆಂಗ್ ಕಂಡ್ಕೋತೀರಾ, ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಇದಿಷ್ಟು ಪ್ರಮುಖವಾಗಿರೋದು ಸ್ನೇಹಿತರೆ. ಅರ್ಥ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕ್ವಶನ್ ತರ್ತೀನಿ, ಪ್ರಾಕ್ಟೀಸ್ ಮಾಡಿಸ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡಿ, ಪೇಪರ್ 2 ಗೆ ಸಂಬಂಧಪಟ್ಟಂತೆ. ಮತ್ತೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಗಳ ಲಿಂಕ್ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.